ಇಂತಹ ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಿದ್ರೆ ರೋಗ ಗ್ಯಾರಂಟಿ. ರೆಸ್ಟೋರೆಂಟ್ ಹೊರಗೆ ತಳುಕು, ಒಳಗೆ ಕೊಳಕು. ಎಗ್ ರೈಸ್ನಲ್ಲಿ ಹೊಳ, ಹೋಟೆಲ್ ಅಡುಗೆ ಕೋಣೆ ಒಳಗೆ ಇಲಿ ಕಾಟ. ಮೈಸೂರಿನ ಹೆಬ್ಬಾಳದಲ್ಲಿರುವಂಥ ಸುಖಧಾರೆ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ನಲ್ಲಿ ಸುಖಧಾರೆ ಅಲ್ಲ, ಹುಳಗಳ ಧಾರೆ. ಹೌದು, ಎಗ್ ರೈಸ್ನಲ್ಲಿ ಹುಳಗಳೇ ಕಾಣಸಿಗ್ತಾ ಇದೆ. ಇಲಿಗಳು ಚಕ್ಕಂದಾಡ್ತಾ ಇದ್ದಾವೆ. ಎಲ್ಲಿ? ಕಿಚನ್ನಲ್ಲಿ. ಸುಖಧಾರೆ ಹೆಸರು ಚೆನ್ನಾಗಿದೆ. ಈ ರೆಸ್ಟೋರೆಂಟ್ನಲ್ಲಿ ಕೊಳಕು ಬಿಚ್ಚಿಟ್ಟಿದ್ದಾರೆ ಅಲ್ಲಿನ ಗ್ರಾಹಕ. ರೆಸ್ಟೋರೆಂಟ್ ಅವ್ಯವಸ್ಥೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಎಗ್ ರೈಸ್ನಲ್ಲಿ ಹುಳ, ಕಿಚನ್, ಅಲ್ಲಿ ಚಿಕನ್ನು ಇದೆ. ಕಿಚನ್ನಲ್ಲಿ ಚಿಕನ್ ಇದೆ, ಚಿಕನ್ ಪಕ್ಕದಲ್ಲಿ ಇಲಿ ಇದೆ. ದೃಶ್ಯ ತುಂಬ ಚೆನ್ನಾಗಿದೆ. ಇನ್ಸ್ಪೆಕ್ಟರ್ ಬರ್ತಾರಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನನಗೆ ದಯವಿಟ್ಟು ಇದಕ್ಕೆ ನೀವೇನು ಕಮೆಂಟ್ ಮಾಡ್ತೀರಾ, ಏನು ಇದು ಮಾಡ್ತೀರಾ, ನಿಮ್ಮ ಮೆಂಡಲ್ ನೀವು ಮಾಡಬೇಕು ನೋಡಿ. ಫ್ರೆಂಡ್ಸ್, ಇವತ್ತು ನಾವು ಸುಖಧಾರೆ ಬಂದಿದ್ವಿ, ಹೆಬ್ಬಾಳ ಹತ್ರ, ಭಾರತ್ ಹಾಸ್ಪಿಟಲ್ ಹತ್ರ. ಹೆವಿ ಕಂಪ್ಲೇಂಟ್ ಬಂತು ನಮಗೆ ಪ್ರತಿ ಎಲ್ಲ ಫುಡ್ಗಳಲ್ಲೂ. ಸೊ ಫೈನಲಿ ನಾವು ಒಂದು ಎಗ್ ರೈಸ್ ಅಂತ ಆರ್ಡರ್ ಮಾಡಿದ್ವಿ. ನೋಡಿ, ಎಗ್ ರೈಸಲ್ಲಿ ಬಿದ್ದಿರುವಂಥ ಹುಳ ನೋಡಿ. ಇದಕ್ಕೆ ಏನು ಹೇಳಬೇಕು ಅಂತ ನೀವೇ ಹೇಳ್ಕೋಬೇಕು. ಈ ತರ ಹೊಸ್ಟಾಗಿ ನಾನು ಲೈಫಲ್ಲಿ ಬರ್ತಿದ್ದೆ, ಮುಂಚೆ ಎಲ್ಲ ಬರ್ತಿದ್ದೆ, ತುಂಬಾ ಚೆನ್ನಾಗಿತ್ತು. ಲವಂಗ ಅನ್ಕೋಬಿಟ್ಟ ನಾವು ಇದನ್ನ ಲವಂಗ ಅನ್ಕೊಂಡ್ವಿ. ಇದು ನೋಡಿ ನಿಮ್ಗೆ ಯಾವ ತರ ಕಾಣಿಸ್ತೈತೆ ನೋಡಿ, ಇದು ಲವಂಗನ, ಇದು ಹುಳಾನು. ಇಷ್ಟು ಹೊಸ್ಟಾಗಿ ನೋಡಿ, ಪ್ಲೇಟ್ಗೆ ಹಾಕೊಂಡಿದ್ದು ಯಾರು ಕೂಡ ತಿಂದಿಲ್ಲ. ಇಷ್ಟು ಹೊಸ್ಟಾಗಿ ಫುಡ್ ಕೊಡ್ತಿದ್ದಾರೆ. ಯಾವ ಫುಡ್ಡು ಇನ್ಸ್ಪೆಕ್ಟರ್ ಬರ್ತಾರಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನನಗೆ ದಯವಿಟ್ಟು ಇದಕ್ಕೆ ನೀವೇನು ಕಮೆಂಟ್ ಮಾಡ್ತೀರಾ, ಏನು ಇದು ಮಾಡ್ತೀರಾ, ನಿಮ್ಮ ಮೆಂಡಲ್ ನೀವು ಮಾಡಬೇಕು ನೋಡಿ. ಫ್ರೆಂಡ್ಸ್, ಇವತ್ತು ನಾವು ಸುಖಧಾರೆ ಬಂದಿದ್ವಿ, ಹೆಬ್ಬಾಳ ಹತ್ರ, ಭಾರತ್ ಹಾಸ್ಪಿಟಲ್ ಹತ್ರ. ಹೆವಿ ಕಂಪ್ಲೇಂಟ್ ಬಂತು ನಮಗೆ ಪ್ರತಿ ಎಲ್ಲ. ಇಲ್ಲಿ ಅನ್ನ ತಿನ್ನಕ್ಕೆ ನೀನು ಹುಳ ತಿನ್ಸಿದ್ರು ನಿಂಗೆ ತೊಂದ್ರೆ ಇಲ್ಲ, ಎಗಣ ತಿಂತಿರೋದನ್ನ ಕೊಟ್ಟರು ನಿಂಗೆ ತೊಂದ್ರೆ ಇಲ್ಲ. ಬಿಲ್ ಆಗ್ಬೇಕಲ್ವಾ, ಕಾರ್ಡ್ ಕೊಟ್ಟಿದ್ವಿ, ಇಟ್ಕೊಂಡಿರೋ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಹೊರಗಡೆ ಹೋಟೆಲ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಕಲರ್ಫುಲ್ಲಾಗಿ ಲೈಟ್ ಹಾಕಿರ್ತಾರೆ, ಅದರ ಜೊತೆಗೆ ಸರ್ವ್ ಮಾಡಬೇಕಾದ್ರೆ ಭಾಳ ಕ್ಲೀನ್ ಆ್ಯಂಡ್ ನೀಟ್ ಅಂತ ಅನಿಸುತ್ತೆ. ಬಟ್ ಒಳಗಡೆ ನೋಡಿದಾಗ ಮಾತ್ರ ಅದರ ಸತ್ಯಾಂಶ ಬಯಲಾಗುತ್ತೆ. ಇದಾದ ನಂತರ ಈ ವಿಡಿಯೋ ಬಂದ ನಂತರದ ಕ್ರಮಗಳೇನಾಗಿದ್ದಾವೆ ಇಲ್ಲಿವರೆಗೂ? ದಸರತ್ ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿಗಳು ಅಲ್ಲಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ನೀವು ಹೇಳಿದಂತೆ ಆ ಹೋಟೆಲ್ಗಳ ಒಂದು ಹೊರನೋಟ ನೋಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಸುಂದರವಾಗಿರುತ್ತೆ, ಜೊತೆಗೆ ರುಚಿಯಾದಂತಹ ಊಟ ತಿಂಡಿ ಸಿಗುತ್ತೆ ಅಂತ ಹೇಳಿ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಗ್ರಾಹಕರು ಹೋಗ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಆ ಮಾಂಸಾಹಾರಿ ಪ್ರಿಯರು ಏನಿರ್ತಾರೆ ಇವರಂತೂ ಸಾಕಷ್ಟು ಸಂಖ್ಯೆಯಲ್ಲಿ ವೀಕೆಂಡ್ಗಳಿರ್ಬಹುದು. ಜೊತೆಗೆ ಇದು ಇಂಡಸ್ಟ್ರಿಯಲ್ ಸಬರ್ಬ್ ಅಂತಂದ್ರೆ ಆ ಮೈಸೂರಿನ ಹೆಬ್ಬಾಳಿನ ಒಂದು ಭಾಗದಲ್ಲಿ ಇರ್ತಕ್ಕಂಥ ಒಂದು ಸುಖಧಾರೆ ರೆಸ್ಟೋರೆಂಟ್ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆ ಗ್ರಾಹಕರು ಇರ್ತಾರೆ. ಅಲ್ಲಿ ರುಚಿಯಾದಂತಹ ತಮಗೆ ಬೇಕಾದಂತಹ ಇಷ್ಟಕರವಾದಂತಹ ಏನು ಮಾಂಸಾಹಾರಿ ಪದಾರ್ಥಗಳನ್ನು ಸೇವಿಸ್ತಾ ಇರ್ತಾರೆ. ಅದರ ಒಳಭಾಗವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ, ಅಡಿಗೆಯ ಮನೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಕೊಳಕು ಇರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಅಲ್ಲಿ ಮೋರಿಯಲ್ಲಿ ಇರ್ತಕ್ಕಂಥ ಇಲಿಗಳನ್ನು ಕೂಡ ಅಲ್ಲಿ ಅಡಿಗೆ ಮಾಡುವಂತಹ ಸ್ಥಳದಲ್ಲಿ ಇರ್ತಕ್ಕಂಥದ್ದು ಒಂದು ರೀತಿ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಇದಾಗಿರ್ತಕ್ಕಂಥದ್ದು. ಜೊತೆಗೆ ಹುಳಗಳನ್ನು ಕೂಡ ಊಟದಲ್ಲಿ ತಿನ್ನುವಂತಹ ಸಂದರ್ಭದಲ್ಲಿ ಅಲ್ಲಿ ಊಟವನ್ನ ಸೇವಿಸಿದಂತಹ ಜನರಿಗೆ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನ ರೆಸ್ಟೋರೆಂಟ್ ನಲ್ಲಿ ಸಿಗುವಂತಹ ಊಟ ತಿಂಡಿಗಳು ಇರ್ತವೆ, ಇದ್ರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಗ್ರಾಹಕರು ಇರಬೇಕಾದಂತಹ ಒಂದು ಘಟನೆ ಇದಾಗಿದೆ ಅಂತಲೂ ಕೂಡ ಹೇಳ್ಬಹುದು. ಈ ಒಂದು ಮೈಸೂರಿನ ಹೆಬ್ಬಾಳಿನಲ್ಲಿರುವಂತಹ ಸುಖಧಾರೆ ರೆಸ್ಟೋರೆಂಟ್ ಏನಿದೆ, ಈ ಒಂದು ರೆಸ್ಟೋರೆಂಟ್ ನಲ್ಲಿ ಈ ಒಂದು ಅವಾಂತರ ಕಂಡು ಬಂದಿರತಕ್ಕಂಥದ್ದು. ಗ್ರಾಹಕರು ಅಲ್ಲಿ ಊಟವನ್ನು ಸೇವಿಸುವಂತಹ ಸಂದರ್ಭದಲ್ಲಿ ಸತ್ತಿರತಕ್ಕಂಥ ಹುಡುಗರು ಕಂಡು ಬಂದಿರತಕ್ಕಂಥದ್ದು ಇರ್ಬೋದು. ಜೊತೆಗೆ ಆ ಒಂದು ಹುಳ ಕಂಡು ಬಂದ ತಕ್ಷಣ ಗ್ರಾಹಕರು ಕಿಚನ್ಗೆ ತೆರಳುವಂತ ಒಂದು ಕೆಲಸವನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ
ಇಲಿಗಳೆಲ್ಲವೂ ಕೂಡ ಅಡಿಗೆ ಮಾಡುವಂತಹ ಸ್ಥಳದಲ್ಲೇ ಓಡಾಟ ಮಾಡ್ತಾ ಇರ್ತಕ್ಕಂಥದ್ದಿರ್ಬೋದು, ಜೊತೆಗೆ ಅಲ್ಲೇ ಚಿಕನ್ ಪೀಸ್ಗಳು ಇರ್ತಕ್ಕಂಥದ್ದಿರ್ಬೋದು, ಇವೆಲ್ಲವೂ ಕೂಡ ಕಂಡು ಅವರು ಒಂದು ರೀತಿ ಬೆಚ್ಚಿ ಬಿದ್ದಿರತಕ್ಕಂಥದ್ದು. ತಕ್ಷಣ ಆ ಒಂದು ವಿಡಿಯೋಗಳನ್ನ ಮಾಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ಇದೀಗ ಆ ಮೈಸೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಈಗ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ. ಇಷ್ಟು ವರ್ಸ್ಟಾಗಿ ನೋಡಿ, ಪ್ಲೇಟ್ಗೆ ಹಾಕೊಂಡು ಯಾರು ಕೂಡ ತಿಂದಿಲ್ಲ. ಇಷ್ಟು ವರ್ಸ್ಟಾಗಿ ಫುಡ್ ಕೊಡ್ತಿದ್ದಾರೆ. ಯಾವ ಫುಡ್ಡು ಇನ್ಸ್ಪೆಕ್ಟರ್ ಬರ್ತಾರಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನನಗೆ ದಯವಿಟ್ಟು ಇದಕ್ಕೆ ನೀವೇನು ಕಮೆಂಟ್ ಮಾಡ್ತೀರಾ, ಏನು ಇದು ಮಾಡ್ತೀರಾ, ನಿಮ್ಮ ಮೆಂಡಲ್ ನೀವು ಮಾಡಬೇಕು. ಫ್ರೆಂಡ್ಸ್, ಇವತ್ತು ನಾವು ಸುಖಧಾರೆ ಬಂದಿದ್ವಿ ಹೆಬ್ಬಾಳ ಹತ್ರ, ಭರತ್ ಹಾಸ್ಪಿಟಲ್ ಹತ್ರ. ಹೆವಿ ಕಂಪ್ಲೇಂಟ್ ಬಂತು ನಮಗೆ ಪ್ರತಿ ಎಲ್ಲ ಫುಡ್ಗಳಲ್ಲೂ. ಸೊ ಫೈನಲಿ ನಾವು ಒಂದು ಎಗ್ ರೈಸ್ ಅಂತ ಆರ್ಡರ್ ಮಾಡಿದ್ವಿ. ನೋಡಿ, ಎಗ್ ರೈಸಲ್ಲಿ